ಈ ಪಕ್ಷಕ್ಕಾಗಿ ಜೀವ ಸವಸ್ತಾ ಇದ್ದೀನಿ ಜಿ. ಯತ್ನಾಳ್ ಬಣ ಇದನ್ನೆಲ್ಲ ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಬಂದರೂ ಕೂಡ ಅವರನ್ನು ಯಾರೇ ಅಂದೇ ಇದ್ದಿದ್ದು, ನಾವು ಯಾರೂ ಕೇರ್ ಮಾಡದೇ ಇದ್ದಷ್ಟು ನಮಗೆ ವೆಯ್ಟ್ ಜಾಸ್ತಿ. ಏನು ಪುಂಗಿ ಊದ್ತಾನೋ ಊದು ಬರ್ತಾನೋ ಊದು ಬರಲಿ, ಹೈಕಮಾಂಡ್ ನಾಯಕರನ್ನೇ ನಾನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅಂದರೆ ಇನ್ನು ನೀವು ಯಾವ ಲೆಕ್ಕ? ದೆಹಲಿಗೆ ಹೋಗಿ ನಮ್ಮ ಬುಡಕ್ಕೆ ಟೈಮ್ ಬಾಂಬ್ ಇಟ್ಟೇ ಬರ್ತಾರೆ ಈ ಯತ್ನಾಳು ಅನ್ನೋ ಭಯ ಇದ್ದೇ ಇದೆ. ನಿನ್ನೆ ಸಂಜೆ ಬೆಂಗಳೂರಿನ ಕುಮಾರಕೃಪದ ಅಂಗಳದಲ್ಲಿ ತಣ್ಣ ಚಳಿಗಾಳಿ ಬೀಸ್ತಾ ಇತ್ತು. ಅತ್ತ ಒಳಗಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಹಾಗೆ ರಾಜ್ಯ ಬಿಜೆಪಿ ನಾಯಕರ ಮಾತುಕತೆ ಬಿಸಿ ಬಿಸಿಯಾಗಿ ನಡೀತಿತ್ತು. ನಡ್ಡಾ ಅವರನ್ನ ಭೇಟಿ ಮಾಡಿದ ಬಿಜೆಪಿ ರಾಜ್ಯ ನಾಯಕರು ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಷ್ಟು ಹಳೆಯ ಸಿಡಿಗಳನ್ನು ಹಾಕಿ ಕೇಳಿಸ್ತಿದ್ರು. ಹಾಗೆ ಇನ್ನೊಂದಷ್ಟು ರೆಡಿಮೇಡ್ ದೂರುಗಳಿದಾವಲ್ಲ ಅವನ್ನೂ ಹೇಳ್ತಿದ್ರು. ಇದಕ್ಕೂ ಮೊದಲೇ ಅಂದರೆ ನಿನ್ನೆ ನಡ್ಡಾ ಅವರನ್ನ ವಿಜಯೇಂದ್ರ ಮೀಟ್ ಮಾಡಿದ್ರು. ನಡ್ಡಾ ಅವರು ಎದುರು ಕೂತಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಮ್ಮ ಹೊಟ್ಟೆಯ ಮೂಲೆಯಲ್ಲೂ ಇದ್ದಂತಹ ಅಸಮಾಧಾನವನ್ನು ಒಂದೊಂದಾಗಿ ಹೊರ ಹಾಕ್ತಾ ಇದ್ರೆ ನಡ್ಡಾ ಯಾವುದನ್ನು ಇಟ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನ ಅಳೆದು ತೂಗಿ ಕೇಳ್ತಾ ಕೂತಿದ್ರು. ಸರ್ಜಿ, ನಾನು ನಮ್ಮ ಅಪ್ಪನಂಗೆ ಈ ಪಕ್ಷಕ್ಕಾಗಿ ಜೀವ ಸವಸ್ತಾ ಇದ್ದೀನಿ ಜಿ. ಆದರೆ ನಿಮಗೆ ಗೊತ್ತಲ್ಲ, ಇತ್ತೀಚೆಗೆ ಯತ್ನಾಳ್ ಬಣ ಇದನ್ನೆಲ್ಲ ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವಲತ್ಕೊಂಡ್ರು. ಹಾಗಿದ್ರೆ ಏನೆಲ್ಲ ಆಯಿತು? ನಡ್ಡಾ ಅವರು ವಿಜೇಂದ್ರ ಹಾಗೆ ಟೀಮ್ಗೆ ಏನೆಲ್ಲ ಟಿಪ್ಸ್ ಕೊಟ್ರು ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ಅವತ್ತು ನಿಮಗೆ ಒಂದು ವಿಷಯ ಹೇಳಿದ್ವಿ, ನೆನಪಿದ್ಯಾ? ರಾಜ್ಯ ಬಿಜೆಪಿಯ ಮನೆ ಮಾಳಿಗೆ ಸೋರ್ತಾ ಇದೆ, ಇದಕ್ಕೆ ಸಿಮೆಂಟ್ ಹಾಕಿ ಸರಿ ಮಾಡ್ಕೊಳ್ಳೋಕ್ಕೆ ಇವ್ರಿಗೆ ಆಗಲ್ಲ, ಅದಕ್ಕೇನಿದ್ರು ಹೈಕಮಾಂಡ್ ಮೆಸೇಜ್ಗಳೇ ಬರಬೇಕು ಅಂತ. ಈ ಮಾತು ಈಗ ನಿಜವಾಗಿದೆ ಕಣ್ರಿ. ಇಷ್ಟು ದಿನ ವಿಜೇಂದ್ರ ಬಣದವರು ಹಾಗೆ ಯತ್ನಾಳ್ ಬಣದವರು ನಾನಾ ನೀನಾ ಅಂದ್ಕೊಂಡು ಆಡ್ಕೊಂಡಿದ್ರು. ಇದನ್ನೆಲ್ಲ ದೆಹಲಿಯಲ್ಲೇ ಕೂತ್ಕೊಂಡು ನೋಡ್ತಿದ್ದ ಹೈಕಮಾಂಡ್ ನಾಯಕರು ನೀವು ಯಾರೂ ಅಲ್ಲ, ನಾವಿದ್ದೀವಿ ಅಂತ ಈಗ ರಾಷ್ಟ್ರೀಯ ನಾಯಕರ ಎಂಟ್ರಿ ಆಗಿದೆ. ಕಳೆದ ತಿಂಗಳ ಕೊನೆಯ ಭಾಗದಲ್ಲಿ ಅಧಿವೇಶನ ನಡೆಯುವಾಗ ವಿಜೇಂದ್ರ ತರಾತುರಿಯಲ್ಲಿ ಹೋಗ್ಬಿಟ್ಟು ಮೋದಿ ಮುಂದೆ ಹೂಗುಚ್ಚ ಹಿಡ್ಕೊಂಡು ನಿಂತಿದ್ರಲ್ಲ ನೋಡಿ. ಅವತ್ತು ಏನಾಗಿತ್ತು ಅಂದರೆ ಮೋದಿ ಎದುರು ವಿಜೇಂದ್ರ ಒಂದು ರೌಂಡು ಅರೆ ಬರೆ ದೂರು ಕೊಟ್ಟಿದ್ರು. ಇದನ್ನು ಕೇಳಿಸ್ಕೊಂಡಿದ್ದ ಮೋದಿ ಟೀಕ್ ಹೇ ವಿಜೇಂದ್ರ, ನಾನು ನಡ್ಡಾರನ್ನ ಕಳಿಸ್ತೀನಿ, ಅವ್ರು ಬಂದು ಅದೇನು ವಿಚಾರಿಸ್ತಾರೆ ಅಂತ ಹೇಳಿ ಕಳಿಸಿದ್ರು. ನಡ್ಡಾ ಇಲ್ಲಿಗೆ ಬಂದಿದ್ದು ಪೂರ್ವ ನಿಗದಿತವಾದರೂ ಕೂಡ ಪಕ್ಷದ ಬೆಳವಣಿಗೆ ಬಗ್ಗೆ ಒಂದಷ್ಟು ರಿಪೋರ್ಟ್ ತಗೊಂಡ್ರು. ಸರಿ, ವಿಜೇಂದ್ರ ಹೇಳಬೇಕಾಗಿದ್ದನ್ನೆಲ್ಲ ಹೇಳಿ ಮುಗಿಸಿದ್ರು. ಇತರೆ ನಾಯಕರು ಏನೇನೆಲ್ಲ ದೂರು ಕೊಡಬೇಕಿತ್ತು ಎಲ್ಲವನ್ನೂ ಕೊಟ್ಟರು. ಇದನ್ನೆಲ್ಲ ಪಡೆದ ನಡ್ಡಾ ಕಡೆಗೆ ನೋಡ್ರಿ, ಕಾಂಗ್ರೆಸ್ನ ದ್ವೇಷದ ರಾಜಕಾರಣ, ಈ ದಬ್ಬಾಳಿಕೆ ಇತ್ಯಾವುದಕ್ಕೂ ನೀ ಹೆದರಬೇಡಿ, ಜನಪರವಾದ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾನೆ ಸರ್ಕಾರವನ್ನ ಕಟ್ಟಿ ಹಾಕಿ ಅಂದ್ರಂತೆ. ಇದನ್ನು ಕೇಳಿದ ನಾಯಕರು ಶಕ್ತಿ ಮದ್ದು ಕೊಡೋಂಗಾಗಿ ಆಯ್ತು ಸಾರ್ ಅಂದ್ರಂತೆ. ಆದರೆ ಮುಖ್ಯವಾದ ವಿಚಾರವನ್ನೇ ಮರೆತು ಬಿಟ್ರ ನಡ್ಡಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಅದೇನು ಅಂದರೆ ಈ ಯತ್ನಾಳ್ ಬಣವನ್ನು ಕರೆದು ಬುದ್ಧಿ ಹೇಳೋದು. ಅಷ್ಟಕ್ಕೂ ಇಲ್ಲೇನಾಗಿದೆ ಅಂದರೆ ಈ ಯತ್ನಾಳ್ ಟೀಮು ರಾಷ್ಟ್ರೀಯ ಅಧ್ಯಕ್ಷರು ಬಂದರೂ ಕೂಡ ಅವರನ್ನು ಯಾರೇ ಅಂದೇ ಇದ್ದಿದ್ದು ಒಂಥರ ನೆಕ್ಸ್ಟ್ ಲೆವೆಲ್ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಇತ್ತ ವಿಜೇಂದ್ರ ಟೀಮು ಯತ್ನಾಳ್ ವಿರುದ್ಧ ದೂರಿನ ಪಟ್ಟಿಯನ್ನು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಯತ್ನಾಳ್ ಅವರು ವಕ್ಫ್ ಹೋರಾಟದ 2.0 ಬಗ್ಗೆ ರೂಪುರೇಷೆ ರೆಡಿ ಮಾಡ್ಕೊಂತ ಕೂತಿದ್ರು. ಹಾಗಂತ ಯತ್ನಾಳ್ ಬಣಕ್ಕೆ ನಡ್ಡಾ ಬರ್ತಾ ಇರೋದು ಗೊತ್ತಿರಲಿಲ್ವಾ ಅಂದರೆ ಗೊತ್ತೇ ಇರುತ್ತೆ, ಆದರೆ ಬೇಕು ಅಂತಾನೆ ಭೇಟಿ ಮಾಡಿಲ್ಲ ಅನ್ನೋದಿಲ್ಲಿ ಹೈಲೈಟು. ಈ ಬಗ್ಗೆ ಟೀಮ್ನಲ್ಲಿ ಅವತ್ತು ಚರ್ಚೆ ಕೂಡ ಆಯ್ತಂತೆ. ಕುಮಾರ್ ಬಂಗಾರಪ್ಪ ಅವರು ಯತ್ನಾಳ್ಗೆ ಫೋನ್ ಮಾಡಿ, ಅಣ್ಣ ನಡ್ಡಾ ಸಾಹೇಬ್ರು ಬರ್ತಾವ್ರಂತೆ, ಹೋಗಿ ಮೀಟ್ ಮಾಡೋಣವಾ, ಮೀಟ್ ಮಾಡಿ ನಮ್ಮ ವರ್ಷನ್ ಏನಿದೆ ಅನ್ನೋದನ್ನ ಹೇಳಿ ಬರೋಣವಾ ಅಂದ್ರಂತೆ. ಅದಕ್ಕೆ ಯತ್ನಾಳು, ಕುಮಾರು ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ, ನಾವು ಯಾರೂ ಕೇರ್ ಮಾಡದೇ ಇದ್ದಷ್ಟು ನಮಗೆ ವೆಯ್ಟ್ ಜಾಸ್ತಿ,
ಅವ್ರು ಬರಲಿ, ವಿಜೇಂದ್ರ ಹೋಗಿ ಅದೇನು ಪುಂಗಿ ಊದ್ತಾನೋ ಊದು ಬರಲಿ, ಆಮೇಲೆ ನಾವು ಅದೇನಾಗುತ್ತೋ ನೋಡೋಣ ಅಂದ್ರಂತೆ. ನೋಡಿ, ಒಂದು ಪಕ್ಷದ ರಾಷ್ಟ್ರಾಧ್ಯಕ್ಷರು ರಾಜ್ಯಕ್ಕೆ ಬರ್ತಾರೆ ಅಂದರೆ ಆ ಪಕ್ಷದ ಪ್ರಮುಖ ನಾಯಕರು ಎದ್ದು ಬಿದ್ದು ಬರ್ತಾರೆ. ಬೇಡ ಅಂದರೂ ಏನಾದರೂ ಒಂದಷ್ಟು ಅಳಿಲು ಸೇವೆ ಮಾಡಿ ಬೆನ್ನು ತೋರಿಸಿ ತಟ್ಟಿಸ್ಕೊಳ್ಳೋಕೆ ಕೆಲಸ ಮಾಡ್ತಾರೆ. ಆದರೆ ಯತ್ನಾಳ್ ಅವರನ್ನು ಭೇಟಿ ಮಾಡೋಕ್ಕೆ ಹೋಗಿಲ್ಲ. ಇನ್ನೊಂದು ಆ್ಯಂಗಲ್ನಲ್ಲಿ ನೋಡೋದಾದರೆ ನಡ್ಡಾ ಮುಖ್ಯವಾಗಿ ಈಗ ಇಲ್ಲಿ ಬಂದಿದ್ದೇನೆ ಎರಡೂ ಬಣಗಳ ಬಗ್ಗೆ ಮಾತಾಡೋದಕ್ಕೆ. ಆದರೆ ಯತ್ನಾಳ್ ಮಾತ್ರ ಬರಲೇ ಇಲ್ಲ. ಈ ವಿಚಾರವನ್ನು ನಡ್ಡಾ ವಿಜೇಂದ್ರ ಟೀಮ್ ಮುಂದೆ ಮಾತಾಡಿದ್ರಂತೆ. ಎಲ್ಲಿ ನಾನು ಬಂದಿದ್ರು ಯತ್ನಾಳ್ ಟೀಮ್ ಬಂದಿಲ್ವಲ್ಲ ಅಂದ್ರಂತೆ. ಅದಕ್ಕೆ ಅಲ್ಲೇ ಇದ್ದ ವಿಜೇಂದ್ರ ಬಣ ಯತ್ನಾಳ್ ಬಗ್ಗೆ ಒಂದಷ್ಟು ಮಸಾಲೆ ಮಾತುಗಳನ್ನ ಆಡಿ ಮುಗಿಸೋದ್ರಂತೆ. ಯತ್ನಾಳ್ ನಡ್ಡಾ ಬಂದರೂ ಹೋಗಿ ಮಾತುಕತೆ ಆಡದೇ ಇರೋದಕ್ಕೂ ಒಂದು ಕಾರಣ ಇದೆ. ಅದೇನೆಂದರೆ, ನಾನು ಯಾರಿಗೂ ಬಗ್ಗಲ್ಲ, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡೋದು. ಜೊತೆಗೆ ಹೈಕಮಾಂಡ್ ನಾಯಕರನ್ನೇ ನಾನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅಂದರೆ ಇನ್ನು ನೀವು ಯಾವ ಲೆಕ್ಕ ಅಂತ ವಿಜೇಂದ್ರ ಟೀಮ್ಗೆ ಮುಕ್ಕು ಹೊಡೆದಂಗೆ ಹೇಳೋದು. ಅಲ್ಲದೆ ಹೈಕಮಾಂಡ್ ನಾಯಕರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿರೋ ಯತ್ನಾಳ್ ಅವರು ಅದೇನೇ ಇದ್ರೂ ಕೂಡ ದೆಹಲಿಗೆ ಹೋಗೇ ಮಾತಾಡ್ಕೊಳ್ತಾರಂತೆ. ಇದರಿಂದಲೇ ನಡ್ಡಾ ಅವರನ್ನು ಯತ್ನಾಳ್ ಭೇಟಿ ಆಗಲಿಲ್ವಂತೆ. ಇದ್ರ ಜೊತೆ ಇನ್ನೂ ಕೆಲವು ವಿಚಾರಗಳಿದ್ದಾವೆ. ಉತ್ತರ ಕರ್ನಾಟಕ ಭಾಗದ ಕೆಲವು ಸಂಸದರು ಯತ್ನಾಳ್ ಜೊತೆ ಚೆನ್ನಾಗಿಯೇ ಇದ್ದಾರೆ. ಅವರು ಕೂಡ ಯತ್ನಾಳ್ ನೀ ಹೋಗಿ ನಡ್ಡಾರನ್ನ ಭೇಟಿ ಮಾಡದೇ ಇರೋದೇ ಚಲೋ ಆಯ್ತು ನೋಡಪ್ಪ, ನಿಂಗೆ ಹೆಂಗಿದ್ರು ಮೇಲ್ನವರು ಚೆಂದಾಗೆ ಗೊತ್ತವ್ರೆ, ಅವರು ಕೂಡ ಇಲ್ಲ ಮಾತುಕತೆ ಆಡ್ಕೊಳಪ್ಪ ಅಂದ್ರಂತೆ. ಇಷ್ಟಲ್ಲದೆ ಇಲ್ಲಿಂದನೇ ಹೋಗಿ ದೆಹಲಿಯಲ್ಲಿ ಕೂತಿರೋ ನಾಯಕರೊಬ್ಬರು ಯತ್ನಾಳ್ ನೀನು ಹೋಗಿ ನಡ್ಡಾರನ್ನ ಭೇಟಿ ಮಾಡದೇ ಇರೋದೇ ನನಗೆ ಸಂತೋಷನಪ್ಪ, ಏನೇ ಆದರೂ ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಿ ಅಂದ್ರಂತೆ. ಇವರೆಲ್ಲರ ಬಲದಿಂದನೇ ಯತ್ನಾಳ್ ನಡ್ಡಾ ಬಂದ್ರೂ ತಾನು ನಡು ಬಗ್ಸಿ ನಿಲ್ಲೋದಿಲ್ಲ ಅಂತ ಇದ್ಬಿಟ್ಟಿದ್ರು. ಇನ್ನೊಂದು ಕಡೆ ನಾವಿವತ್ತು ನಡ್ಡಾರನ್ನ ಭೇಟಿ ಮಾಡಲ್ಲ, ವಫ್ ಕೆಲಸ ಮುಗಿಸ್ಕೊಂಡು ಇದೇ ತಿಂಗಳ 7 ಇಲ್ಲ 8ನೇ ತಾರೀಕು ಡೈರೆಕ್ಟಾಗಿ ದೆಹಲಿಗೆ ಹೋಗಿ ಮೀಟ್ ಮಾಡ್ತೀವಿ ಅಂತ ಯತ್ನಾಳ್ ಟೀಮ್ನ ನಾಯಕರೊಬ್ಬರು ಹೇಳಿದ್ದಾರೆ. ಹೀಗೆ ಯತ್ನಾಳ್ ಬಂದು ನಡ್ಡಾರನ್ನ ನೋಡದೇ ಇರೋದು ವಿಜೇಂದ್ರ ಟೀಮ್ಗೆ ಒಂದು ಕಡೆ ಖುಷಿ ಆದರೆ ಅದರ ಹಿಂದೆ ಒಂದು ಆತಂಕನೂ ಇದೆ. ಅದು ಹೇಗೆ ಅಂದರೆ, ಯತ್ನಾಳ್ ಬಂದಿದ್ರೆ ನಮ್ಮ ವಿರುದ್ಧ ಅದು ಏನೇನೆಲ್ಲ ಹೇಳ್ಬಿಡ್ತಾ ಇದ್ರು, ಏನೋ ಸದ್ಯ ಬರಲಿಲ್ವಲ್ಲ ಅನ್ನೋದು ನೆಮ್ಮದಿ. ಆದರೆ ಮತ್ತೊಂದು ಕಡೆ ಇಲ್ಲಿ ಅಲ್ಲದೆ ಇದ್ರು ದೆಹಲಿಗೆ ಹೋಗಿ ನಮ್ಮ ಬುಡಕ್ಕೆ ಟೈಮ್ ಬಾಂಬ್ ಇಟ್ಟೇ ಬರ್ತಾರೆ ಈ ಯತ್ನಾಳು ಅನ್ನೋ ಭಯ ಇದ್ದೇ ಇದೆ. ಸದ್ಯ ರಾಜ್ಯಕ್ಕೆ ನಡ್ಡಾ ಬಂದು ಒಂದಷ್ಟು ರಿಪೋರ್ಟ್ ತಗೊಂಡೋಗಿದ್ದಾರೆ. ಒಂದು ಕಡೆಯ ದೂರನ್ನೇನೋ ಪಡ್ಕೊಂಡ್ರು, ಆದರೆ ಮತ್ತೊಂದು ಕಡೆಯಿಂದ ಕಂಪ್ಲೇಂಟ್ ಬಂದಿಲ್ಲ. ಇನ್ನು ವಿಜೇಂದ್ರ ಟೀಮ್ ಕೊಟ್ಟ ದೂರಿನ ಸರಮಾಲೆ ಹಾಗೆ ಯತ್ನಾಳ್ ಬಾರದೇ ಇರೋದನ್ನು ನೋಡಿದ ನಡ್ಡಾ ಅವರಿಗೆ ಇದು ಬದಲಾಗೋ ರೀತಿ ಕಾಣ್ತಾ ಇಲ್ಲ ಅನ್ಸಿರ್ಬೋದು. ಬದಲಾಗಬೇಕಿದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ ನಡ್ಡಾ ವಿಜೇಂದ್ರ ಕಡೆ ನೋಡಿದ್ರಂತೆ. ಆ ನೋಟದಲ್ಲಿ 10 ಗೂಢಾರ್ಥಗಳು ಇದ್ವಂತೆ. ನಮಸ್ಕಾರ.